ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸವಿತಾ ಸತ್ಯನಾರಾಯಣ್. ನನ್ನ ಯೂಟ್ಯೂಬ್ ಚಾನಲ್ ಆದಂಥ ಸವಿ ಟೇಸ್ಟಿಫೈಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನನಗಿವತ್ತೊಂದು ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಇತ್ತು ರೀ. ಹಾಗಾಗಿ ನಾನು ಟ್ರೈನ್ನಲ್ಲಿ ಬುಕ್ ಮಾಡ್ಕೊಂಡು ನಾನು ಹೊರಟಿದ್ದೆ. ಕಾರ್ಯಕ್ರಮ 11 ಗಂಟೆಗಿರೋದ್ರಿಂದ ಟ್ರೈನು 10 ಗಂಟೆಗೆ ರೀಚ್ ಆಗೋದ್ರಿಂದ ನನಗೆ ತುಂಬ ಅನುಕೂಲ ಆಗ್ತಿತ್ತು. ಹಾಗಾಗಿ ನಾನು ಟ್ರೈನಲ್ಲೇ ಬುಕ್ ಮಾಡ್ಕೊಂಡು ಹೊರಟೆ. ಯಾವ ಕಾರ್ಯಕ್ರಮ ಅಂತ ಕೇಳ್ತೀರಾ? ಈ ಕಾರ್ಯಕ್ರಮ ನಮ್ಮ ಒಂದು ಸಮಾಜದ ಅಹಲ್ಯಾಬಾಯಿ ಹೋಳ್ಕರ್ ಅನ್ನೋ ಮಹಿಳಾ ಸಂಸ್ಥೆ ಇದೆ. ಇದು ಸುಮಾರು 30-40 ವರ್ಷಗಳಿಂದ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಒಂದು ಉದ್ದೇಶ ಏನಪ್ಪ ಅಂತಂದರೆ, ಅನೇಕ ಮಹಿಳೆಯರಿಗೆ ಸಹಕಾರಿಯಾಗಿ ನಿಂತು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬರುವಂಥದ್ದು ನಮ್ಮ ಉದ್ದೇಶವಾಗಿದೆ. ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಿಳಾ ದಿನಾಚರಣೆಯನ್ನು ಆಯೋಜನೆ ಮಾಡಿದರು. ಈ ಕಾರ್ಯಕ್ರಮ ಎಲ್ಲಿತ್ತಪ್ಪ ಅಂತಂದರೆ, ರವೀಂದ್ರ ಕಲಾಕ್ಷೇತ್ರದ ಹಿಂಭಾಗದಲ್ಲಿರ್ತಕ್ಕಂಥ ಕನ್ನಡ ಭವನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆಗೊಂಡಿದ್ದರು. ಹಾಗಾಗಿ ನಾನು ಅಲ್ಲಿಗೆ ಕರೆಕ್ಟ್ ಟೈಮಿಗೆ ಮುಂಚಿತವಾಗಿ ನಾನು ರೀಚ್ ಆದೆ. ಅಲ್ಲಿ ಹೋದಾಗ ಎಲ್ಲ ಬಂಧುಗಳು ನನಗೆ ತುಂಬ ನಗುಮುಖದಿಂದ ನನ್ನನ್ನು ಸ್ವಾಗತಿಸಿದರು. ತುಂಬ ತಿಂಗಳುಗಳೇ ಆಗಿತ್ತು ಎಲ್ಲರ ಮುಖಗಳನ್ನು ನೋಡಿ. ಹಾಗಾಗಿ ಎಲ್ಲರೂ ತುಂಬ ಖುಷಿಯಿಂದ ನಗುಮುಖದಿಂದ ನನ್ನನ್ನು ಬರಮಾಡಿಕೊಂಡ್ರು. ಹೋದಾಗ ಒಳಗಡೆ ಆಗ ಇನ್ನೂ ಟೈಮ್ ಇರೋದ್ರಿಂದ ಇನ್ನೂ ಬಂದಿರಲಿಲ್ಲ ಎಲ್ಲರೂ. ಸ್ವಲ್ಪ ಜನ ಬಂಧುಗಳು ಬಂದಿದ್ದರು. ಅವ್ರನ್ನೆಲ್ಲನೂ ಮಾತಾಡಿಸ್ತಾ ಅವರ ಎಲ್ಲ ಕ್ಷೇಮವನ್ನು ವಿಚಾರಿಸ್ದೆ. ಹಾಗೆ ಕಾರ್ಯಕ್ರಮ ಕೂಡ ಇನ್ನೂ ರೆಡಿ ಮಾಡ್ತಾಯಿದ್ರು. ಹಾಗೆ ಒಳಗೆ ಹೋದಾಗ ಏನಾಯಿತು ಅಂದರೆ, ಅಲ್ಲಿ ಭರತನಾಟ್ಯ ಮಕ್ಕಳು ರೆಡಿ ಆಗ್ತಾಯಿದ್ರು. ಅವ್ರದ್ದು ಒಂದು ಕಾರ್ಯಕ್ರಮ ಇರೋದರಿಂದ ಅವರೆಲ್ಲರೂ ಅಲ್ಲೇ ರೆಡಿ ಆಗ್ತಾಯಿದ್ರು. ನಿಜವಾಗ್ಲೂ ತುಂಬ ಖುಷಿಯಾಯಿತು ಆ ಮಕ್ಕಳುಗಳನ್ನು ನೋಡಿದಾಗ. ಎಷ್ಟು ಚೆಂದ ಅಂದರೆ, ಆ ಭರತನಾಟ್ಯದ ಒಂದು ವೇಷಭೂಷಣ ಇದೆಯಲ್ಲ, ಅದೊಂಥರ ನಮಗೆ ತುಂಬ ಖುಷಿ ಕೊಡುತ್ತೆ ಕಣ್ರಿ. ನಿಜವಾಗ್ಲೂ ಮುದ್ದಾಗಿ ಕಾಣ್ತಾಯಿದ್ರು ಎಲ್ಲ ಹೆಣ್ಣು ಮಕ್ಕಳು. ಮಕ್ಕಳು ನೋಡಿದ ತಕ್ಷಣವೇ ಏನೋ ಒಂಥರ ಖುಷಿಯಾಯಿತು. ಈ ಸರಿ ವರ್ಷ ನಾವು ಈ ಮಹಿಳಾ ದಿನಾಚರಣೆನ ಮಾಡ್ಕೊಂಡು ಬರ್ತಾಯಿದ್ದೀವಿ, ಅದ್ದೂರಿಯಾಗೆ ಮಾಡ್ಕೊಂಡು ಬರ್ತಾಯಿದ್ದೀವಿ ನಾವು. ಆದರೆ ಈ ಸರಿ ಸ್ವಲ್ಪ ನಾವು ಕಡಿಮೆ ಮಾಡ್ಕೊಂಡಿದ್ವಿ. ಸ್ವಲ್ಪ ಅಷ್ಟೊಂದು ಅದ್ದೂರಿ ಬೇಡ ಅಂದ್ಕೊಂಡೇ ನಾವು ಅಂದ್ಕೊಂಡಿದ್ವಿ. ಯಾಕೆ ಅಂದರೆ, ನಮಗೆ 1-2 ಎಕರೆ CM ಕಡೆಯಿಂದ ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಮಂಜೂರು ಮಾಡಿದ್ರಿಂದ ಅಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಅನುಕೂಲವಾಗುವಂತಹ ಒಂದು ಹಾಸ್ಟೆಲನ್ನು ಕಟ್ಟಬೇಕು. ಅದರಿಂದ ತುಂಬ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗಬೇಕು. ದೂರದಿಂದ ಓದೋದಕ್ಕೆ ಬರ್ತಕ್ಕಂಥ ಹೆಣ್ಣು ಮಕ್ಕಳು, ಬಡ ಹೆಣ್ಣು ಮಕ್ಕಳು ಅಲ್ಲಿ ಅವರಿಗೆ ಅನುಕೂಲ ಆಗಬೇಕು. ಯಾಕೆ ಅಂದರೆ, ದೂರದಿಂದ ಬಡ ಹೆಣ್ಣು ಮಕ್ಕಳು ಬರೋದಕ್ಕೆ ಕಾಲೇಜಿಗೆ ಸೇರ್ಕೊತಾರೆ. ಆದರೆ ಅವ್ರು ಉಳ್ಕೊಳ್ಳೋದಕ್ಕೆ ಅವರಿಗೆ ಒಂದು ವ್ಯವಸ್ಥೆ ಇರೋದಿಲ್ಲ, ಒಂದು ಭದ್ರತೆ ಇರೋದಿಲ್ಲ. ಹಾಗಾಗಿ ಇದರಿಂದ ನಮ್ಮ ಒಂದು ಸಂಸ್ಥೆಯಿಂದ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಅನುಕೂಲ ಆಗುವ ಹಾಗೆ ನಾವು ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಒಂದು ಸಿಂಪಲ್ಲಾಗಿ ನಾವು ಆಯೋಜನೆ ಮಾಡಿದ್ವಿ. ಹಾಗೆ ಹೊರಗಡೆ ಬಂದಾಗ ಎಲ್ಲ ನಮ್ಮ ಹೆಣ್ಮಕ್ಳುಗಳು ಗೆಸ್ಟ್ಗಳು ಬರ್ತಾರೆ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ಕಳಸ ಆದಾಗೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಈ ಕಾರ್ಯಕ್ರಮಕ್ಕೆ ನಮ್ಮ ಮಹಿಳಾ ಅಧ್ಯಕ್ಷರಾದಂತಹ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಬರೋರಿದ್ದರು. ಅವರು ನಿಜವಾಗ್ಲೂ ಒಂದು ಖುಷಿಯಾಗುತ್ತೆ ನಮಗೆ. ಏಕೆ ಅಂದರೆ, ನಮ್ಮ ಹೆಣ್ಮಗಳು ಅಂತ ಹೇಳ್ಕೊಳ್ಳೋಕ್ಕೆ ನಮಗೊಂದು ಹೆಮ್ಮೆ ಆಗುತ್ತೆ. ತುಂಬ ಚೆನ್ನಾಗಿ ಅವರು ಆ ಒಂದು ಸ್ಥಾನಕ್ಕೆ ಒಂದು ಅರ್ಥಗರ್ಭಿತವಾಗಿ ನ್ಯಾಯಬದ್ಧತೆಯಾಗಿ ಅವರು ನಾವು ನೋಡ್ತಾನೆ ಇರ್ತೀವಿ. ಅದು ಯಾವಾಗ ಅವರು ರೆಸ್ಟ್ ತಗೊಳ್ತಾರೋ ಗೊತ್ತಿಲ್ಲ. ನಿಜವಾಗ್ಲೂ ಈ ಒಂದು ಓಡಾಟ ನಿಜವಾಗ್ಲೂ ಯಾವ ಗಂಡು ಮಕ್ಕಳಿಗೂ ಸರಿಯೇ ಸಾಟಿಯಾಗಿ, ಅದಕ್ಕಿಂತ ಹೆಚ್ಚು ಅಂತಲೇ ಹೇಳಬೇಕು. ಆ ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ನೊಂದ ಹೆಣ್ಣು ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕಡೆಯೂ ಯಾವ ಭೇದ ಭಾವವಿಲ್ಲದೆ, ಯಾವುದೇ ಒಂದು ಸಮಾಜಕ್ಕೆ ಸೀಮಿತವಾಗದೆ ಅವರು ಎಲ್ಲರಿಗೂ ಅವರು ಒಂದು ಮಾದರಿಯಾಗಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಅವರು ಕೂಡ ಬರೋರಿದ್ದರು. ಆಮೇಲೆ ಅನೇಕ ಗೆಸ್ಟುಗಳನ್ನ ಕರೆದಿದ್ವಿ. ಹಾಗೆ ಕೆಲವರಿಗೆ ಸನ್ಮಾನಿತರಿಗೂ ನಾವು ಆಹ್ವಾನ ನೀಡಿದ್ವಿ. ಸಮಾಜಮುಖಿ ಕೆಲಸ ಮಾಡಿರ್ತಕ್ಕಂತಹ ಅನೇಕ ಮಹಿಳೆಯರನ್ನ ಗುರುತಿಸಿ ಒಂದು ಅಭಿನಂದಿಸುವ ಒಂದು ಕಾರ್ಯಕ್ರಮವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಆಯೋಜನೆಗೊಂಡಿತ್ತು. ಹಾಗಾಗಿ ನಾನು ಕೂಡ ಈ ಒಂದು ಸಂಘದ ರಾಜ್ಯ ಕಾರ್ಯದರ್ಶಿ ಆಗಿರೋದ್ರಿಂದ ನಾನು ಕೂಡ ಇಲ್ಲಿ ಒಂದು
ಜೊತೆಗೆ ನಾನು ಅವ್ರ ಜೊತೆ ಸೇರಿಕೊಂಡು ನಾನು ಕೂಡ ಒಂದು ಕೆಲಸವನ್ನು ಮಾಡ್ತಾಯಿದ್ದೆ. ಯಾಕೆಂದರೆ ನನಗೆ ಸಣ್ಣ ಪುಟ್ಟ ಎಲ್ಲದಕ್ಕೂ ನನಗೆ ಅಲ್ಲಿಗೆ ಎಲ್ಲದಕ್ಕೂ ಹೋಗ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾವು ಹೋದಾಗ ನಾವು ನಮ್ಮ ಜವಾಬ್ದಾರಿ ಕೊಟ್ಟಾಗ ನಾವು ಕೂಡ ಅವ್ರ ಜೊತೆ ಸೇರ್ಕೊಂಡು ನಾವೆಲ್ಲ ಕಾರ್ಯಗಳನ್ನ ನಾವು ಮಾಡಬೇಕಾಗ್ತದೆ. ಹಾಗೆ ನಾವು ವಚನ ಅಂತ ಹೇಳ್ಬಿಟ್ಟು ನಮ್ಮ ಅಧ್ಯಕ್ಷರು, ಅವ್ರ ಜೊತೆನೂ ನಾವು ಕಾರ್ಯಕ್ರಮದ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿದ್ವಿ. ಅವರೂ ಕೂಡ ಈ ಸಂಸ್ಥೆನ ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಹಾಗೆ ಕಾರ್ಯಕ್ರಮದಲ್ಲಿ ಇನ್ನೂ ಲೇಟ್ ಆಗೋದ್ರಿಂದ ಕಾರ್ಯಕ್ರಮಕ್ಕೆ ಅನೇಕ ಹಾಡುಗಳು ಹೇಳೋದನ್ನು ಹಾಡು ಹೇಳ್ತಾಯಿದ್ರು ಕೆಲವು ಮಹಿಳೆಯರು. ಹಾಗೆ ನಮ್ಮ ಉದ್ಯಮಿ ಕರೆದಿದ್ವಿ ನಾವು. ಅವ್ರು ಬಂದರು, ಅವರನ್ನು ಕೂಡ ನಾವು ಬರಮಾಡ್ಕೊಂಡ್ವಿ. ನಂತರ ಬೋರ್ ಆಗಬಾರ್ದು, ಎಲ್ಲರೂ ರೆಡಿಯಾಗಿದ್ದೀವಿ ಅಂತೇಳ್ಬಿಟ್ಟು ಒಂದು ರ್ಯಾಂಪ್ ವಾಕನ್ನು ಸಿಂಪಲ್ಲಾಗಿ ಮಾಡಿದ್ವಿ. ನಾಗಲಕ್ಷ್ಮಿ ಮೇಡಮ್ ಅವರು ಬಂದರು, ಅವರನ್ನು ನಾವು ಬರಮಾಡ್ಕೊಂಡ್ವಿ. ಹಾಗೆ ಯಾವ ರೀತಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಮನೆ ಬಾಗಿಲಿಗೆ ಯಾವುದೇ ಒಂದು ಹೆಣ್ಣು ಮಗು ಹೋದ್ರೆ ಅವ್ರ ಕಷ್ಟ ಸುಖಗಳನ್ನ ಕೇಳಿ ಅವ್ರು ನಿಜವಾಗ್ಲೂ ಅವ್ರ ಸಮಸ್ಯೆಗಳನ್ನ ಬಗೆಹರಿಸಿ ಅವ್ರಿಗೆ ಸೂಕ್ತವಾದಂತಹ ಅಧ್ಯಕ್ಷರಾದಂಥ ವಚನಕ್ಕೆ ಎಲ್ಲರನ್ನು ಸ್ವಾಗತಿಸಿದರು. ನಂತರ ದೀಪ ಹಚ್ಚುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಯಿತು. ನಾಗಲಕ್ಷ್ಮಿ ಮೇಡಮ್ ಅವರು ಚಾಲನೆ ನೀಡಿದರು ದೀಪ ಹಚ್ಚುವುದರ ಮೂಲಕ. ನಂತರ ನಮ್ಮ ಅಹಲ್ಯಾಬಾಯಿ ತಾಯಿಯಾದಂಥ ಅಹಲ್ಯಾಬಾಯಿಗೆ ಪುಷ್ಪ ನಮನವನ್ನು ಕೂಡ ಸಲ್ಲಿಸಿದರು. ಹಾಗೆ ಮೇಡಮ್ ಅವರು ನಿಜವಾಗ್ಲೂ ನಾಗಲಕ್ಷ್ಮಿ ಮೇಡಮ್ ಅವರು ನಮ್ಮ ಹೆಣ್ಮಗಳು ಅಂತ ಹೇಳೋಕ್ಕೆ ಒಂದು ಹೆಮ್ಮೆ ಆಗುತ್ತೆ ರೀ. ತುಂಬ ಚೆನ್ನಾಗಿ ಮಾತಾಡಿದ್ರು. ನೀವು ಒಂದು ಸರಿ ನಿಜವಾಗ್ಲೂ ನಮ್ಮ ಆ ಪರಿಸ್ಥಿತಿಗೆ ತಕ್ಕಂಗೆ, ಆ ವೇದಿಕೆಗೆ ತಕ್ಕಂಗೆ ಯಾವ ವಿಷಯ ಬೇಕೋ ಅದನ್ನು ಅವರು ಅಷ್ಟು ಚೆನ್ನಾಗಿ ಆಳವಾಗಿ ಮನದಟ್ಟುವಾಗೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾತನಾಡಿದರು. ಕೇಳೋದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಅನಿಸುತ್ತೆ. ಕಾರ್ಯಕ್ರಮ ಅರ್ಥಗರ್ಭಿತವಾಗಿ ಕೂಡ ಆ ಕಾರ್ಯಕ್ರಮವು ರೂಪುಗೊಂಡಿತು. ಎಲ್ಲರೂ ತಾಯಿಗೆ ಪುಷ್ಪ ನಮನವನ್ನು ಸಲ್ಲಿಸಿದರು. ನಂತರ ನಾಗಲಕ್ಷ್ಮಿ ಮೇಡಮ್ ಅವರು ಅವರ ಒಂದು ಮಾತಾಡೋದಕ್ಕೆ ಶುರು. ಯಾಕೆಂದರೆ ಈ ವೇದಿಕೆ ತುಂಬ ವರ್ಷಗಳ ನನ್ನ ಕನಸು. ಇಡೀ ರಾಜ್ಯದಲ್ಲಿ ಓಡಾಡಿದ್ದೀನಿ. ಎಲ್ಲ ಮಠ ಮಾನ್ಯಗಳು, ಎಲ್ಲ ಸಮುದಾಯ. ಯಾಕಂದರೆ ನನ್ನನ್ನು ಒಂದೇ ಜಾತಿಗೆ ನಾನು ಸೀಮಿತ ಅಲ್ಲ. ಯಾಕೆ ಕನಕದಾಸರ ಒಂದು ನುಡಿ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಬಲ್ಲಿರಾ ಅನ್ನುವಂಥ ಒಂದು ಕನಕದಾಸರ ನುಡಿಯ ಕೆಳಗಡೆ ನಡೆಯುವಂಥ ಮಗಳು ನಾನು. ಒಂದು ಹೆಣ್ಣಿಗೆ, ಅದು ನನಗೆ ಈ ವೇದಿಕೆ ತುಂಬ ಮುಖ್ಯ. ಯಾಕಂತೀರಾ, ಭಾಳ ಅವಮಾನಗಳನ್ನು ಉಂಡು ವೇದಿಕೆ ಮೇಲೆ ಕರೀದೇ ಇದ್ದೆ, ನನ್ನನ್ನು ಹೊರಗಿಟ್ಟೆ. ಎಷ್ಟೋ ಕಾರ್ಯಕ್ರಮಗಳು, ಆದರೆ ನನಗೆ ವೇದಿಕೆ ಬೇಡ. ಯಾಕೆ ಅಂದರೆ ನಮ್ಮಂಥ ಹೆಣ್ಣುಮಕ್ಕಳು ಯಾವಾಗಲೂ ಮನೆಯಿಂದ ಅವಮಾನಗಳನ್ನು ಉಂಡು ಬರ್ತೀವಿ. ಗಂಡ ಅಂತಾನೆ, ಅತ್ತೆ ಮಾವ ಅಂತಾರೆ, ಇನ್ನೊಬ್ರು ಅಂತಾರೆ, ಅವ್ರು ಅಂತಾರೆ, ಇವ್ರು ಅಂತಾರೆ. ಅವಳೇನೋ ಸಾಧನೆ ಮಾಡಿದ್ಲಂದ್ರೆ ನನಗೆ ಗೊತ್ತು ಅವಳು ಹೆಂಗೆ ಸಾಧನೆ ಮಾಡಿದ್ಲು ಅಂತ, ಯಾರ ಜೊತೆ ಇದ್ದಾಳೆ ಅಂತ ನನಗೆ ಗೊತ್ತು, ಅವಳು ವೇದಿಕೆ ಮೇಲೆ ಹೆಂಗೆ ಹೋದ್ಲು ಅಂತ ಗೊತ್ತು. ಆದರೆ ಅವಳು ಎಷ್ಟು ಕಷ್ಟಪಟ್ಟು ಬಂದ್ಲು,
ಎಷ್ಟು ಹೋರಾಟ ಮಾಡಿ ಬಂದ್ಲು, ಅವಳ ಹಿಂದೆಗಡೆ ನಡೆದು ಬಂತ ದಾರಿ ಹೇಗಿದೆ ಯಾರೂ ಮಾತಾಡುವುದಿಲ್ಲ. ಹಾಗಾಗಿ ಎಲ್ಲ ಹೆಣ್ಣು ಮಗಳಂಗೆ ನಾನು ಅಲ್ವಾ. ಇವತ್ತು ಖುಷಿ ಏನಂದ್ರೆ ಅಹಲ್ಯಾಬಾಯಿ ಹೋಳ್ಕರ್ ಅವರ ಹೆಸರಲ್ಲಿ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡಿ ಇವತ್ತು ವೇದಿಕೆ ಮೇಲೆ ಅಷ್ಟೂ ಜನ ಹೆಣ್ಮಕ್ಳು ಕೂತಿದಾರಲ್ಲ, ಅದು ನನಗೆ ಖುಷಿಯಾಗಿದೆ. ಯಾಕೆಂದ್ರೆ ನಾವು ನೋಡಿದೀವಿ ಮಹಿಳಾ ದಿನಾಚರಣೆ ಅಂತ ಆಚರಣೆಗೆ ಅಂತ ಕರೀತಾರೆ, ಆದ್ರೆ ಆ ಹೆಣ್ಣು ಮಕ್ಕಳನ್ನೇ ಗುರುತಿಸೋದಿಲ್ಲ, ಆ ಹೆಣ್ಣು ಮಕ್ಕಳನ್ನೇ ವೇದಿಕೆ ಕರೆಯೋದಿಲ್ಲ. ವೇದಿಕೆ ತುಂಬಾ ಗಂಡು ಮಕ್ಕಳು ಇರ್ತಾರೆ, ಎಲ್ಲೋ ಒಬ್ಳು ಓಡಾಡ್ತಿರ್ತಾಳೆ ಪಾಪ, ಮತ್ತೆ ಅವಕಿನ್ನು ಬಯಸ್ಕೋಬೇಕು, ಏನವ ಆಯ್ತು ಕುತ್ಕೋ ಏನೋ ಮೇಲೆ ಮಹಿಳಾ ದಿನಾಚರಣೆನೆ, ಆದ್ರೆ ಮಹಿಳೆಗೆ ಗೌರವ ಇರಲ್ಲ. ಅಂತ ಒಂದು ಆಚರಣೆನ ಧಿಕ್ಕರಿದವರ ನ್ಯೂ ಪ್ರಾಡಕ್ಟ್ಸ್ ಸಂಘದ ವತಿಯಿಂದ ಗೌರವ ಸಮರ್ಪಣೆಯನ್ನ ಮಾಡಲಾಯಿತು. ಆಮೇಲೆ ತುಂಬ ನನಗೆ ಟ್ರೈನ್ ಬುಕ್ ಆಗಿರೋದ್ರಿಂದ ನಾನು ಕಾರ್ಯಕ್ರಮವನ್ನು ಮುಗಿಸಿ ನನ್ನ ಮನೆ ಪ್ರಯಾಣ ಎಲ್ಲರೂ ಪ್ರೀತಿಸ್ತಾರೆ.